ಆತ ಗೆಳೆಯ ಅಂತ ಸ್ನೇಹಿತನ ಮನೆಗೆ ಬರ್ತಾ ಇದ್ದ. ಕೊನೆಗೆ ಸ್ನೇಹಿತನ ಪತ್ನಿ ಜೊತೆಗೆ ಸಂಬಂಧ ಬೆಳೆಸಿದ್ದ. ಇತ್ತೀಚೆಗೆ ಆಂಟಿ ದೂರ ಆದ್ಲು ಅಂತ ಸಿಟ್ಟಿಗೆದ್ದವ ಫೋಟೋಗಳನ್ನ ಸ್ಟೇಟಸ್ಗೆ ಹಾಕಿದ್ದ. ಇದರಿಂದ ಸಿಟ್ಟಿಗೆದ್ದ ದಂಪತಿ ಪ್ಲಾನ್ ಮಾಡಿ ಕತೆ ಮುಗಿಸಿದ್ದಾರೆ. ಕಾಮ ಅನ್ನೋದು ಒಂಥರ ಸೆರಗಿಗೆ ಕಟ್ಕೊಂಡ ಕೆಂಡ ಇದ್ದಂತೆ. ಬಿಸಿಯಾದಷ್ಟು ಅಪಾಯ ಜಾಸ್ತಿ. ಕಾಮದ ಕೆಂಡ ಹೊತ್ತಿ ಉರಿದಷ್ಟು ಕಂಟಕ ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಈ ಅಕ್ರಮ ಸಂಬಂಧ ಇದೆಯಲ್ಲ, ಅದಕ್ಕಿಂತ ಡೇಂಜರಸ್ ಇನ್ನೊಂದಿಲ್ಲ. ಹೆಣ್ಣಿನ ಮೋಹಕ್ಕೆ ಬಿದ್ದವರು ಉಳಿದ ಉದಾಹರಣೆಯೇ ಇಲ್ಲ. ಹೆಣ್ಣು ತಾನಾಗಿಯೇ ಒಲಿದರೆ ಬಂಗಾರ, ಬಲವಂತಕ್ಕೆ ಬಿದ್ದರೆ ಆಗೋದು ಸಂಹಾರ. ಈತನ ವಿಷಯದಲ್ಲಿ ಆಗಿದ್ದೂ ಇದೆ. ಆಂಟಿಯೊಬ್ಬಳ ಮೋಹಕ್ಕೆ ಬಿದ್ದವ 420 ಕೆಲಸ ಶುರು ಮಾಡಿದ್ದ. ನನ್ನಿಂದ ದೂರ ಆದವಳಿಗೆ ಪಾಠ ಕಲಿಸಬೇಕು ಅಂತ ತಮ್ಮ ಫೋಟೋವನ್ನ ಸ್ಟೇಟಸ್ಗೆ ಹಾಕಿಕೊಂಡವ ಸಾವಿನ ಮನೆ ಸೇರಿದ್ದಾನೆ. ಗಂಡ ಹೆಂಡತಿ ಹಾಕಿದ ಸ್ಕೆಚ್ಗೆ ಪ್ರಿಯಕರ ಬೀದಿ ಹೆಣವಾಗಿದ್ದಾನೆ. ಗೆಳೆಯ ಅಂತ ಬರ್ತಿದ್ದ, ಸ್ನೇಹಿತನ ಪತ್ನಿಗೆ ಕಣ್ಣಾಕಿದ್ದ. ಸ್ನೇಹಿತನ ಹೆಂಡತಿ ಫೋಟೋ ಸ್ಟೇಟಸ್ಗೆ ಹಾಕಿದವ ಖಲಾಸ್. ಇವನೇ ನೋಡಿ ದುರಂತ ಅಂತ್ಯ ಕಂಡ ದುರಂತ ನಾಯಕ. ಹೆಸರು ರಮೇಶ್ ಹಣಮಂತ ಅಂತ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುಜನಟ್ಟಿ ನಿವಾಸಿ. ಈತ ಹಾಗೂ ಬನಪ್ಪ ಅನ್ನೋರು ತುಂಬಾ ಆತ್ಮೀಯವಾಗಿದ್ರು. ಹೀಗಾಗಿಯೇ ಬನಪ್ಪನ ಹೊಲವನ್ನ ಪಾಲುದಾರಿಕೆಗೆ ತಗೊಂಡು ಕೆಲಸ ಮಾಡ್ತಿದ್ರು. 2 ವರ್ಷದಿಂದ ಕುಚುಕು ಗೆಳೆಯರಂತಾಗಿದ್ರಿಂದ ಆಗಾಗ ಮನೆಗೆ ಬಂದು ಹೋಗ್ತಿದ್ದ. ಹೀಗೆ ಮನೆಗೆ ಬಂದು ಹೋಗುವಾಗ ಬನಪ್ಪನ ಪತ್ನಿ ಮೇಲೆ ರಮೇಶ ಕಣ್ಣಾಕಿದ್ದಾನೆ. ಸ್ನೇಹಿತ ಅನ್ನೋದನ್ನು ಮರೆತು ಕಾಮದ ಕಣ್ಣಿಟ್ಟಿದ್ದ. ಯಾವಾಗ ಹೊತ್ತಲ್ಲದ ಹೊತ್ತಲ್ಲಿ ಬರೋದಕ್ಕೆ ಶುರು ಮಾಡಿದ್ನೋ ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಶುರುವಾಗಿತ್ತು. ಲಕ್ಷ್ಮಿ ಕೂಡ ಕದ್ದು ಮುಚ್ಚಿ ಪ್ರಣಯ ಗೀತೆ ಹಾಡ್ತಿದ್ಲು. ಯಾವಾಗ ಅಂಕಲ್ ಆಂಟಿ ಮಧ್ಯೆ ಪ್ರೇಮದ ಬೆಸುಗೆ ಬೆಸೆದುಕೊಳ್ತೋ ಪ್ರಪಂಚವನ್ನೇ ಮರೆತಿದ್ರು. ಪ್ರೀತಿ ಹೆಸರಲ್ಲಿ ವಯಸ್ಸಲ್ಲದ ವಯಸ್ಸಲ್ಲಿ ಅನುರಾಗದ ಸಂಗಮ ಶುರು ಮಾಡಿದ್ರು. ಈ ವೇಳೆ ಕೂತಲ್ಲಿ ನಿಂತಲ್ಲೆಲ್ಲ ಫೋಟೋ ತೆಗೆದುಕೊಂಡವರು ಡಿಫರೆಂಟ್ ಆಂಗಲ್ನಲ್ಲಿ ಸೆಲ್ಫಿಗೆ ಪೋಸ್ಟ್ ಕೊಟ್ಟಿದ್ರು. ಆದ್ರೆ ಇತ್ತೀಚೆಗೆ ರಮೇಶ್ ಹಾಗೂ ಲಕ್ಷ್ಮಿ ನಡುವೆ ಸಂಬಂಧ ಹಳಸಿತ್ತು. ಹೀಗಾಗಿ ಲಕ್ಷ್ಮಿ ಆಂಟಿ ಪ್ರಿಯಕರನಿಂದ ದೂರಾಗಿದ್ಲು. ಇದು ರಮೇಶನ ಪಿತ್ತನೆತ್ತಿಗೇರಿಸಿತ್ತು. ಹೇಗಾದ್ರೂ ಸರಿ ಲಕ್ಷ್ಮಿ ಹಾಗೂ ಆಕೆಯ ಗಂಡನ ಮಾನ ಹರಾಜು ಹಾಕಬೇಕು ಅಂತ ಹೊಂಚು ಹಾಕೋದಕ್ಕೆ ಶುರು ಮಾಡಿದ್ದಾನೆ. 1 ವಾರದ ಹಿಂದೆ ಇದ್ದಕ್ಕಿದ್ದಂತೆ ಲಕ್ಷ್ಮಿ ಜೊತೆಗಿದ್ದ ಫೋಟೋವನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ದ. ಇದನ್ನ ಅಕ್ಕಪಕ್ಕದ ಊರವರೆಲ್ಲ ನೋಡಿದ್ರು. ಯಾವಾಗ ಲಕ್ಷ್ಮಿಯ ಹಳೆ ಕಥೆ ಪಬ್ಲಿಕ್ ಆಯ್ತೋ ಗಂಡ ಹೆಂಡತಿ ಉರಿದು ಹೋಗಿದ್ದಾರೆ. ತಮ್ಮ ಪಾಡಿಗೆ ತಾವಿದ್ರೂ ಈ ಕಾಮುಕ ರಮೇಶ ಲಕ್ಷ್ಮಿ ಆಂಟಿಯನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಟ್ಟಿರಲಿಲ್ಲ. ವಾಟ್ಸಪ್ ಸ್ಟೇಟಸ್ಗೆ ಫೋಟೋ ಹಾಕೊಂಡು ಊರಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕಾಗದಂಗೆ ಮಾಡಿದ್ದ. ಇದರಿಂದ ಸಿಟ್ಟಿಗೆದ್ದ ಗಂಡ ಹೆಂಡತಿ ರಮೇಶನಿಗೊಂದು ಗತಿ ಕಾಣಿಸೋದಕ್ಕೆ ಮುಂದಾಗಿದ್ದಾರೆ. 3-4 ದಿನದ ಹಿಂದೆ ಇದೇ ಲಕ್ಷ್ಮಿ ಆಂಟಿ ಮತ್ತೆ ರಮೇಶನ ಸಂಪರ್ಕ ಮಾಡಿದ್ಲು. ಯಾವಾಗ ಆಂಟಿ ಫೋನ್ ಬಂತೋ ರಮೇಶ ಕುಣಿದಾಡಿ ಹೋಗಿದ್ದ. ಆಂಟಿ ಆಹ್ವಾನ ಕೊಡ್ತಿದ್ದಂತೆ ಚಿನ್ನಾಟ ಆಡ್ತಾ ಬಂದಿದ್ದ. ಹೊಲಕ್ಕೆ ಬರ್ತಿದ್ದಂತೆ ನೆಲಕ್ಕೆ ಕೆಡವಿಕೊಂಡ ಗಂಡ ಹೆಂಡತಿ ಅಲ್ಲೇ ರಕ್ತದ ಕೋಡಿ ಹರಿಸಿದ್ರು. ಕುಡುಗೋಲಲ್ಲಿ ಸಿಕ್ಕಂತೆ ಕೊಚ್ಚಿ ಹಾಕಿದ್ರು. ಯಾವಾಗ ರಮೇಶ ಹೆಣವಾದ್ನೋ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾರೆ. ಒಟ್ನಲ್ಲಿ ಕಾಮದ ಹುಚ್ಚಿಗೆ ಬಿದ್ದವ ಅನಾಥ ಹೆಣವಾದ್ರೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟವರು ಕಂಬಿ ಹಿಂದೆ ಸೇರಿದ್ದಾರೆ. ಒಂದು ಕ್ಷಣದಲ್ಲಿ ಮಾಡಿದ ದುಡುಕಿನ ನಿರ್ಧಾರ ಇಬ್ಬರು ಮಕ್ಕಳನ್ನ ಅನಾಥರನ್ನಾಗುವಂತೆ ಮಾಡಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇವರದ್ದು 5 ವರ್ಷಗಳ ಪ್ರೀತಿ. ಚಿನ್ನ ರನ್ನ ಅಂದ್ಕೊಂಡು ಚೆನ್ನಾಗಿಯೇ ಇದ್ರು. ಆದ್ರೆ ಹುಡುಗಿ ಯಾವಾಗ ಮದ್ವೆ ವಿಷಯ ಎತ್ತಿದ್ಲೋ ಹುಡುಗ ಕೈ ಕೊಟ್ಟಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಹೆಣ್ಮಗಳು ಹುಡುಗನ ಮನೆಯಲ್ಲೇ ಚಾಂಡ ಹೂಡಿದ್ದಾಳೆ. ಪ್ರೀತಿ ಹೆಸರಲ್ಲಿ ಸಂಬಂಧ ಬೆಳೆಸಿದ್ದ. ಮದುವೆಯಾಗುವಂತಿದ್ದಂತೆ ಕೈಕೊಟ್ಟು ಹೋದ. ಲವ್, ಪ್ಯಾರ್, ಇಷ್ಕ್, ಮೊಹಬ್ಬತ್. ಈ ಪ್ರೀತಿ ಅಂತಾರಲ್ಲ, ಇದು ಪ್ರಾಣಕ್ಕಿಂತ ಮಿಗಿಲು ಅನ್ನೋರಿದ್ದಾರೆ. ಪ್ರೀತಿಗಾಗಿ ಪ್ರಾಣ ಕೊಟ್ಟವರೂ ಇದ್ದಾರೆ, ಕೊಡೋಕು ರೆಡಿಯಾದವರಿದ್ದಾರೆ. ಆದರೆ ಕೆಲವರಿಗೆ ಪ್ರೀತಿ ಅನ್ನೋದು ಜಸ್ಟ್ ಫಾರ್ ಟೈಮ್ ಪಾಸ್. ಪ್ರೀತಿ ಹೆಸರಲ್ಲಿ ಮಾಡಬಾರ್ದನ್ನ ಮಾಡಿ ಜೂಟ್ ಹೇಳೋರೇ ಜಾಸ್ತಿ.
ಈ ಹೆಣ್ಮಗಳ ವಿಷಯದಲ್ಲಾಗಿದ್ದೂ ಇದೆ. ನೀನೇ ಚಿನ್ನ ನೀನೇ ರನ್ನ ಅಂತಿದ್ದವ ಮದುವೆ ಆಗುವಂತಿದ್ದಂತೆ ಕೈ ಕೊಟ್ಟು ಹೋಗಿದ್ದಾನಂತೆ. ಹೀಗಾಗಿ ದಿಕ್ಕು ಕಾಣದಂತಾದ ಹೆಣ್ಮಗಳು ಹುಡುಗನ ಮನೆಗೆ ಬಂದು ಹಂಗಾಮ ಎಬ್ಬಿಸಿದ್ದಾಳೆ. ರೊಚ್ಚಿಗೆದ್ದಿರೋ ಹೆಣ್ಮಗಳನ್ನ ನೋಡ್ತಿದ್ರೇನೆ ಗೊತ್ತಾಗುತ್ತೆ ಇಲ್ಲಿ ಆಗಬಾರದ್ದೇನೋ ಆಗಿದೆ ಅಂತ. ಈಕೆ ಹೆಸರು ಮೇಘ ಅಂತ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ನಿವಾಸಿ. ಉಪ್ಪಾರವಾಡಿ ಗ್ರಾಮದ ಅಕ್ಷಯ್ ಅನ್ನೋನು ಪ್ರೀತಿ ಗೀತಿ ಅಂತ ಹಿಂದೆ ಬಿದ್ದಿದ್ದ. ಇಲ್ಲ ಸಲ್ಲದ ಕಥೆ ಕಟ್ಟಿ 5 ವರ್ಷದಿಂದ ಪ್ರೀತಿ ಮಾಡ್ತಿದ್ದ. ಯಾವಾಗ ಇಬ್ಬರು ಇಷ್ಟಪಡೋದಕ್ಕೆ ಶುರು ಮಾಡಿದ್ರೋ ಹುಡುಗನ ಮಾತಿಗೆ ಮರುಳಾದವಳು ಮೈ ಮನಸ್ಸು ಒಪ್ಪಿಸಿದ್ಲು. ಇಷ್ಟು ದಿನ ಚೆನ್ನಾಗಿಯೇ ಇದ್ದವ 2 ತಿಂಗಳಿಂದ ಅಸಲಿಯಾಟ ಶುರು ಮಾಡಿದ್ದಾನೆ. ಮದುವೆ ವಿಷಯ ಪ್ರಸ್ತಾಪ ಮಾಡುತ್ತಿದ್ದಂತೆ ಮೇಘಾಳಿಗೆ ನಾಟ್ ರೀಚಬಲ್ ಆಗಿದ್ದ. ಇದರಿಂದ ದಿಕ್ಕು ಕಾಣದಂತಾದ ಹೆಣ್ಮಗಳು ಅಕ್ಷಯ್ನ ತಂದೆಗೆ ಸುದ್ದಿ ಮುಟ್ಟಿಸಿದ್ಲು. ಆದ್ರೆ ಅವರ ಕಡೆಯಿಂದಲೂ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಹೀಗಾಗಿ ಸಿಟ್ಟಿಗೆದ್ದವಳು ಸೀದಾ ಅಕ್ಷಯ್ನ ಮನೆಗೆ ಬಂದು ಹಂಗಾಮ ಎಬ್ಬಿಸಿದ್ದಾಳೆ. ನನಗೆ ನ್ಯಾಯ ಸಿಗೋವರೆಗೂ ಇಲ್ಲಿಂದ ಹೋಗಲ್ಲ ಅಂತ ಮೇಘ ಪಟ್ಟು ಹಿಡಿದು ಕೂತಿದ್ದಾಳೆ. ಪೊಲೀಸರು ಎಂಟ್ರಿ ಕೊಟ್ಟರು ಹೆಣ್ಣುಮಗಳು ಅಲ್ಲಿಂದ ಕದಲಲಿಲ್ಲ. ಹೀಗಾಗಿ ಗ್ರಾಮಸ್ಥರು ರಾಜಿ ಪಂಚಾಯಿತಿಗೆ ಮುಂದಾಗಿದ್ದು ಹೆಣ್ಣುಮಗಳಿಗೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕಿದೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ. ಅದು ಹೆಸರಿಗಷ್ಟೇ ಸರ್ಕಾರಿ ಆಸ್ಪತ್ರೆ, ಆದ್ರೆ ಒಂದೇ ಒಂದು ಮೆಡಿಸಿನ್ ಸಿಗ್ತಾ ಇಲ್ಲ. ವೈದ್ಯರು ಬರೆದುಕೊಡುವಂತಹ ಔಷಧಿಯನ್ನ ಖಾಸಗಿ ಮೆಡಿಕಲ್ಗೆ ರೆಫರ್ ಮಾಡ್ತಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಆರೋಗ್ಯ ಸಚಿವರು ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿಲ್ಲ ಮೆಡಿಸಿನ್, ರೋಗಿಗಳು ಕಂಗಾಲು. ಔಷಧಿ ಖಾಲಿ ಅಂತಾರೆ, ಹೊರಗಡೆಗೆ ಚೀಟಿ ಬರ್ಕೊಡ್ತಾರೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಹೇಳೋದೊಂದೇ, ಉತ್ತಮ ಆರೋಗ್ಯ, ಒಳ್ಳೆಯ ಶಿಕ್ಷಣ, ಜೊತೆಗೆ ನಾಡಿನ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಅಂತಾರೆ. ಆದರೆ ಅದೆಷ್ಟರ ಮಟ್ಟಿಗೆ ಹೇಳಿದ್ದನ್ನು ಮಾಡ್ತಾರೋ ದೇವರೇ ಬಲ್ಲ. ಆ ಆಸ್ಪತ್ರೆಯ ಪರಿಸ್ಥಿತಿ ನೋಡ್ತಾ ಇದ್ರೆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಯಾಕಂದರೆ ಬಡವರ ಪಾಲಿನ ಸಂಜೀವಿನಿ ಆಗಬೇಕಾಗಿರುವಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳೇ ಇಲ್ಲ. ಹೀಗಾಗಿ ಖಾಸಗಿ ಮೆಡಿಕಲ್ ಶಾಪ್ಗೆ ಬರೆದು ಕೊಡ್ತಾ ಇದ್ದಾರಂತೆ. ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವಂಥ MCH ಆಸ್ಪತ್ರೆ. ಈ ಆಸ್ಪತ್ರೆಗೆ ಬರೋರೆಲ್ಲ ಬಡ ರೋಗಿಗಳೇ. ಖಾಸಗಿ ಆಸ್ಪತ್ರೆಯವರು ಹೇಳುವಷ್ಟು ಫೀಸ್ ಕಟ್ಟೋದಕ್ಕೆ ಆಗಲ್ಲ ಅಂತ ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿಗೆ ಬಂದರೆ ಸರಿಯಾದ ಟ್ರೀಟ್ಮೆಂಟೇ ಸಿಗ್ತಾ ಇಲ್ಲ. ವೈದ್ಯರೇನೋ ಇದ್ದಾರೆ, ಆದರೆ ವೈದ್ಯರು ಬರೆದು ಕೊಡುವಂಥ ಮೆಡಿಸಿನ್ಗಳೇ ಸಿಗ್ತಾ ಇಲ್ಲ. ಔಷಧಿ ಚೀಟಿ ಹಿಡ್ಕೊಂಡು ಹೋದರೆ ಮೆಡಿಸಿನ್ ಖಾಲಿ ಆಗಿದೆ ಅಂತ ಕಳಿಸ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಖಾಸಗಿ ಮೆಡಿಕಲ್ ಶಾಪ್ಗೆ ಬರೆದು ಕೊಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ DHO ಲಿಂಗರಾಜು ಪ್ರತಿಕ್ರಿಯೆ ಕೊಟ್ಟಿದ್ದು, ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಕಲ್ಪಿಸ್ತೀವಿ ಎಂದಿದ್ದಾರೆ. ಈಗೇನಾಗಿದೆ, ಲಭ್ಯವಿರುವ ಅನುದಾನದಲ್ಲಿ ಖಾಲಿ ಆದಂಗೆಲ್ಲ ಔಷಧಿಗಳನ್ನ ಪ್ರೊಕ್ಯೂರ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಸೊ ನಿನ್ನೆ ಏನು ಖರೀದಿ ಮಾಡಿದಂತ ಔಷಧಿಯನ್ನ ಏನಾಗುತ್ತೆ, ಅವ್ನು ಸ್ಟಾಕಿಗೆ ತಗೊಂಡಿರ್ತಾನೆ, ಸ್ಟಾಕಿಗೆ ತಗೊಂಡಿದ್ದ ಲಿಸ್ಟ್ ಅನ್ನ ಮೆಡಿಕಲ್ ಆಫೀಸರ್ಸ್ಗೆ ಲಿಸ್ಟ್ ಕೊಡಬೇಕಾಗುತ್ತೆ. ಅವಾಗ ಏನಾದ್ರೂ ವಿಳಂಬ ಆಗಿತ್ತಂದ್ರೆ ಔಷಧಿ ಬರ್ಕೊಡಿರೋಂಥ ಸಾಧ್ಯತೆ ಇದೆ. ಸೊ ಹಾಗಾದಂಗೆ ನೋಡ್ಕೊಳ್ತೀವಿ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ದುಸ್ಥಿತಿ ನೋಡಿದ್ರೆ ನಿಜಕ್ಕೂ ಅಚ್ಚರಿ ಆಗ್ತಾ ಇದೆ. ಯಾಕಂದ್ರೆ ಕನಿಷ್ಠ ಪ್ಯಾರಾಸಿಟಮಲ್ ಔಷಧಿ, ಮಕ್ಕಳಿಗೆ ನೀಡುವಂಥ ಪ್ಯಾರಾಸಿಟಮಲ್ ಸಿರಪ್ ಕೂಡ ಇಲ್ವಂತೆ. ಬಾಣಂತಿಯರಿಗೆ ಬೇಕಾದಂಥ 10 ಮೆಡಿಸಿನ್ಗಳು ಇಲ್ಲ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಆರೋಗ್ಯ ಸಚಿವ UT ಖಾದರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ವರದಿ ತರಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ವಿಜಯಪುರ ಮಾಹಿತಿ ತಗೊಳ್ತೇವೆ. ಆಸ್ಪತ್ರೆ ಸಿಬ್ಬಂದಿಯ ದಿವ್ಯ ನಿರ್ಲಕ್ಷ್ಯಕ್ಕೆ ಬಡ ರೋಗಿಗಳು ಪರದಾಟವನ್ನು ಮಾಡ್ತಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಈ ಕಡೆ ಗಮನ ಹರಿಸುವಂತ ಕೆಲಸ ಮಾಡಬೇಕಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.
ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರಕಿದೆ. ನಾಗರಹೊಳೆ ಅಭಯಾರಣ್ಯದ ಅಂಚಿನಲ್ಲಿರುವ ವೀರನಹೊಸಹಳ್ಳಿಯ ಹೆಬ್ಬಾಗಿಲಿನಲ್ಲಿ ಗಜಪಯಣ ಕಾರ್ಯಕ್ರಮಕ್ಕೆ ಅದ್ಧೂರಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಅಭಿಮನ್ಯುವಿಗೆ ರಾಜೋಚಿತ ಬೀಳ್ಕೊಡುಗೆ ಕೊಡಲಾಯಿತು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದೆ. ಅದರಲ್ಲೂ ಈ ಬಾರಿ ಅದ್ಧೂರಿ ದಸರಾ ಆಚರಿಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಹೀಗಾಗಿ ದಸರಾ ಗಜಪಡೆ ಮೈಸೂರು ಕಡೆ ಪಯಣ ಆರಂಭಿಸಿವೆ. ಶುಭ ಮುಹೂರ್ತ, ಶುಭ ಲಗ್ನದಲ್ಲಿ ಪೂಜೆ ನೆರವೇರಿದ್ದು ಅದ್ಧೂರಿಯಾಗಿ ಗಜಪಯಣ ಪ್ರಾರಂಭವಾಗಿದೆ. ಇದರ ಮಧ್ಯೆ ಇಷ್ಟು ವರ್ಷ ಅಂಬಾರಿ ಹೊತ್ತ ರಾಜನಿಗೆ ರಾಜೋಚಿತ ಬೀಳ್ಕೊಡುಗೆ ನೀಡಲಾಯಿತು. ವಿಶೇಷ ಪೂಜೆ ಪುನಸ್ಕಾರ, ದಸರಾ ಗಜಪಡೆ ಸಂಚಾರ. ಅಂಬಾರಿ ಹೊತ್ತ ರಾಜಗಜನಿಗೆ ರಾಜೋಚಿತ ಬೀಳ್ಕೊಡುಗೆ. ಬೆಳಗ್ಗೆ 10ರಿಂದ 10:28 ಸಮಯ. ಶುಭ ತುಲಾ ಲಗ್ನದಲ್ಲಿ ದಸರಾ ಗಜಪಡೆಗೆ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ನೆರವೇರಿಸಲಾಯಿತು. ಪೂಜಾರಿ ಪ್ರಹ್ಲಾದ್ ನೇತೃತ್ವದಲ್ಲಿ ಗಜಪೂಜೆ ನೆರವೇರಿದ್ದು ಕಬ್ಬು, ಬಾಳೆ, ಚಕ್ಕುಲಿ, ಭತ್ತ ಸೇರಿದಂತೆ 21 ಬಗೆಯ ಸಿಹಿ ತಿಂಡಿಗಳ ನೈವೇದ್ಯವನ್ನ ಗಜಪಡೆಗೆ ನೀಡಲಾಯಿತು. ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಆನೆಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಜಪಯಣಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ, ಚಂಡೆ ವಾದ್ಯಗಳ ಸಾಂಸ್ಕೃತಿಕ ಮೆರವಣಿಗೆ ಕಣ್ಮನ ಸೆಳೆಯಿತು. ಈ ಬಾರಿಯ ಗಜಪಯಣದ ವೇಳೆ ಮನಕಲಕುವ ಘಟನೆಯೊಂದು ನಡೆಯಿತು. ಅದುವೇ ಅಭಿಮನ್ಯುವಿನ ಬೀಳ್ಕೊಡುಗೆ. ಅಭಿಮನ್ಯುಗೆ 60 ವರ್ಷ ಆಗಿರೋದ್ರಿಂದ ನಿವೃತ್ತಿ ನೀಡಲಾಯಿತು. ಹೀಗಾಗಿಯೇ ಅಭಿಮನ್ಯುವಿಗೆ ದಾರಿಯುದ್ದಕ್ಕೂ ಹೂಮಳೆ ಸುರಿಸುತ್ತಾ ಗೌರವದಿಂದ ಕರೆತರಲಾಯಿತು. ಈ ವೇಳೆ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ದಸರಾ ಆನೆಗಳು ಅಭಿಮನ್ಯುವಿಗೆ ಗೌರವಪೂರ್ವಕ ನಮನ ಸಲ್ಲಿಸಿದ್ವು. ಮಾವುತರು ಆನೆಯ ಮೇಲಿಂದಲೇ ಅಭಿಮನ್ಯುವಿಗೆ ಪುಷ್ಪವೃಷ್ಟಿ ಸುರಿಸಿದ್ರು. 25 ವರ್ಷಗಳ ಕಾಲ ದಸರಾದಲ್ಲಿ ಭಾಗಿಯಾಗಿದ್ದ ಅಭಿಮನ್ಯು 6 ಬಾರಿ ಅಂಬಾರಿ ಹೊತ್ತಿದ್ದ. ಹೀಗಾಗಿ ದಸರಾದ ನಾಯಕನಿಗೆ ಸರ್ಕಾರ ಗೌರವಯುತ ಬೀಳ್ಕೊಡುಗೆ ನೀಡಿದೆ. ಇವತ್ತು ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೆ ಅವು ವೀರಹೊಸಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನ ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯು ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಅವು ಗಜಪಯಣಕ್ಕೆ ಚಾಲನೆ ಕೊಡ್ತಾರೆ. ಮೊದಲ ಸುತ್ತಿನ ಗಜಪಡೆಯಲ್ಲಿ ಸಣ್ಣ ಬದಲಾವಣೆ ಮಾಡಲಾಗಿದೆ. 2ನೇ ತಂಡದಲ್ಲಿ ಬರಬೇಕಿದ್ದ ಶ್ರೀಕಂಠ ಆನೆಯನ್ನ ಸುಗ್ರೀವನ ಬದಲು ಮೊದಲ ತಂಡದಲ್ಲೇ ಬರಮಾಡಿಕೊಂಡಿದ್ದಾರೆ. ಹೀಗಾಗಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ ಹಾಗೂ ಕಾವೇರಿ ಸೇರಿದಂತೆ ಒಟ್ಟು 9 ಆನೆಗಳು ಕಾಡಿನಿಂದ ನಾಡಿನತ್ತ ಹೆಜ್ಜೆ ಹಾಕಿವೆ. ಆಗಸ್ಟ್ 28ರಂದು ಬೆಳಿಗ್ಗೆ 8:45ಕ್ಕೆ ಅರಮನೆ ಅಂಗಳಕ್ಕೆ ಪ್ರವೇಶ ಮಾಡಲಿವೆ. ನಾಡಹಬ್ಬ ದಸರಾ 2026 ಅಂಗವಾಗಿ ಈ ವರ್ಷ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ಕೂಡ ನಾವು ಗಜಪಯಣದ ಮುಖಾಂತರ ಮೊದಲನೇ ಹಂತದ 9 ಆನೆಗಳನ್ನ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅರಣ್ಯ ಭವನದಿಂದ ಬೆಳಗ್ಗೆ 8:45ಗೆ ನಾವು ಅರಣ್ಯ ಭವನದಿಂದ ಬಿಡ್ತೀವಿ. ಅಲ್ಲಿ ನಮ್ಮ ಪೂಜೆ ಏನಿದೆ ಅದನ್ನ ಮಾಡಿಬಿಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಸೊ ಅಲ್ಲಿಂದ 10 ಗಂಟೆಗೆ ಅರಮನೆ ಪ್ರವೇಶ ಆಗುತ್ತೆ. ಒಟ್ನಲ್ಲಿ ದಸರಾ ಗಜಪಡೆಯ ಪಯಣ ಶುರುವಾದ ಖುಷಿ ಒಂದ್ ಕಡೆ ಆದ್ರೆ ಅಭಿಮನ್ಯುವಿನ ಅನುಪಸ್ಥಿತಿ ಇನ್ನೊಂದ್ ಕಡೆ ಕಾಡಲಿದೆ. ಇದೆಲ್ಲದರ ಮಧ್ಯೆ ಸರ್ಕಾರ ನಾಡಹಬ್ಬ ಮೈಸೂರು ದಸರಾಗೆ ಸಕಲ ರೀತಿ ಸಜ್ಜಾಗ್ತಿದೆ. ಆನಂದ್ KS, ನ್ಯೂಸ್ 18 ಮೈಸೂರು.